ಗಲಾಟೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೀರಿ. ಸೈಲೆಂಟಾಗಿ ಕೂತವ್ರು ಕೂತೇ ಬಿಟ್ಟಾರೆ, ಗಲಾಟೆ ಮಾಡೋರು ಮಾಡದೇ ಮಾಡ್ತಾರೆ. ಗೋಜಾರ್ ಗೋಜೆ ಗೋಜು, ಕಮ್ಮರ್ ಕಮ್ಮೇ ಕಮ್ಸು ಅಂತ. ಹೋಗೋರು ಹೋಗೇ ಹೋಗ್ತಿದ್ದಾರೆ, ಬರೋರು ಬರ್ತಾನೆ ಇದ್ದಾರೆ. ಆದರೂ ತುಂಬ ಆಸಕ್ತಿಯಿಂದ ಕೆಲವು ಜನ ಕೇಳ್ತಾ ಇದ್ದೀರಿ, ಅದು ಭಾಳ ಸಂತೋಷ. ಇಷ್ಟು ದೊಡ್ಡ ಸಭೆಯಲ್ಲಿ ಸಾಹಿತ್ಯ ಹೇಳೋದು ಭಾಳ ಕಷ್ಟ. ಇಲ್ಲಿ ನೋಡಿ, ಬರೀ ಜೈಕಾರ ಹಾಕ್ತೀವಿ, ಹೌದಾ? ಜೈವಾಗಲಿ ಜೈವಾಗಲಿ. ಇಲ್ಲಿ ಸ್ಕೂಲ್ ಟೀಚರ್ ಇದ್ದೀರಾ ಯಾರಾದರೂ? ಸ್ಕೂಲ್ ಟೀಚರ್, ಸ್ಕೂಲ್ ಮೇಡಮ್ ಇದ್ದೀರಾ? ಸ್ವಲ್ಪ ಕೈ ಮೇಲೆ ಎತ್ತಿ. ವೆರಿ ಗುಡ್. 1 2 3 4 5. ಆ ಮಗು ಎತ್ತ ನೋಡ್ರಿ, ಮಗು ಎತ್ಬೇಡ್ರಿ, ಅದು ಟೀಚರ್ ಅಲ್ಲ. ಹಾಂ, ಈ ಶಾಲಾ ಟೀಚರ್ಗೇನು ಅಂದರೆ ಶಿಶು ವಿಹಾರ ನಡೆಸ್ತಿರ್ತಾರೆ, ಕಾನ್ವೆಂಟ್. ಅವ್ರಿಗೆ ಹೇಳ್ತಿರ್ತಾರೆ, ನಾನು ಕೆಲವು ಹೇಳ್ಕೊಡ್ತೀನಿ, ಆ ಥರ ಪ್ರಾರ್ಥನೆ ಮಾಡ್ತಾ ನಾವು ಊರಲ್ಲೆಲ್ಲ ಪ್ರಭಾತ್ ಬೇರಿ ಮಾಡೋಣ. ಆಗಸ್ಟ್ 15 ಜನವರಿ 26. ಸರಿ, ಹೊರಟವ್ರು ಏನು? ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಇಷ್ಟೇ ಮೇಡಮ್ ಹೇಳ್ಕೊಟ್ಲು. ಮಕ್ಕಳೇ, ನಾವು ಇಡೀ ಮಳವಳ್ಳಿ ಎಲ್ಲ ಸುತ್ತಾಕಬೇಕಾಗಿದೆ, ದಯವಿಟ್ಟು ಇದನ್ನು ನೀವು ಹೇಳಬೇಕು. ಓಕೆ ಮೇಡಮ್, ಓಕೆ ಮೇಡಮ್. ಹೊರಟರು. ಎಲ್ಲ ಚೆನ್ನಾಗಿತ್ತು. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಒಂದು 5-6 ರೌಂಡ್ ಆದಮೇಲೆ ಆ ಟೀಚರ್ಗೆ ಪಾಪ ನೀರಡಿಕೆ ಆಯಿತು. ಇನ್ನೊಬ್ಬ ಟೀಚರ್ನ ಕರೆದು, ಬಾ ಕಣೆ, ನೀನು ಸ್ವಲ್ಪ ಕೂಗು, ನಾನಿಲ್ಲೇ ಬಾತ್ರೂಮ್ಗೆ ಹೋಗಿ ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಂತ. ಸರಿ. ಅವಳಿಗೆ ಏನಾಗ್ಬಿಡ್ತು ಅಂದರೆ, ಮೊದಲನೇದು ಯಾವುದು ಎರಡನೇದು ಯಾವುದು ಕನ್ಫ್ಯೂಷನ್. ಹೋದ್ರು, ಅವ್ರಾಗಲೇ ಬೆಂಗಳೂರು ಮುಟ್ಕೊಂಡ್ರು. ಅವಳೇನಂದ್ಬಿಟ್ಲು, ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ, ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ. ಇಲ್ಲಿ ಟೀಚರ್ ಯಾರಾದರೂ ಇದ್ದರೆ ನೀವು ಲೈನ್ ಬಿಡುವಾಗ ಅವ್ರಿಗೆ ಬೇರೆದನ್ನು ಹೇಳಿಕೊಟ್ಟು ಹೋಗಿ. ಎರಡನೇದು, ಸಮಯ ಇನ್ನೂ ಸಾಕಷ್ಟು ಜನ ಕಲಾವಿದರು ಕಾಯ್ತಿದ್ದಾರೆ ಇವತ್ತು. ಇಲ್ಲಿ ಇಷ್ಟು ಜನ ಹೆಣ್ಮಕ್ಳಿದ್ದೀರಮ್ಮ, ದಯವಿಟ್ಟು ಆ ಫೋಕಸ್ ಬಿಡಿ ಸರ್, ಇಲ್ಲಿಕರ ಕಾರ್ಯಕ್ರಮ ಆಗಲ್ಲ. ದಯವಿಟ್ಟು ಅಲ್ಲೇನೂ ಹಾಕಬೇಡಿ. ಯಾಕಂದ್ರೆ ನಮ್ಮದು ಮಾತು ಡ್ಯಾನ್ಸ್ ಆದರೆ ವ್ಯಾಯಾಮ ಆಯಿತು ಅಂತ ನಾವು ಮಾಡಿಬಿಡ್ತಿದ್ವಿ. ಮಾತಾಡೋದ್ರಿಂದ ಕಷ್ಟ ಆಗುತ್ತೆ. ದಯವಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಇಷ್ಟು ಜನ ಇದ್ದೀರಿ, ಇಷ್ಟು ಸೀರಿಯಲ್ ನೋಡ್ತೀರಿ, ಬಹಳ ಪುಣ್ಯ ನಮ್ದು. ಇವತ್ತು ಹೆಣ್ಣುಮಕ್ಕಳು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಅವ್ರದ್ದೇ ಸಂಖ್ಯೆ ಜಾಸ್ತಿ ಇದೆ. ಯಾಕೆ? ಇವತ್ತು ಯಾವ ಸೀರಿಯಲ್ಲು ಇಲ್ಲ. ಸೀರಿಯಲ್ ಇದ್ದಿದ್ರೆ ನಮ್ಮ ಅಪ್ಪನ ಹಣೆ ಯಾರೂ ಬರ್ತಿರ್ಲಿಲ್ಲ. ಸೀರಿಯಲ್ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಗಂಡ ಮಕ್ಕಳನ್ನ ಬಿಡ್ತಾರಾಗಲಿ, ಸೀರಿಯಲ್ ಬಿಡಲ್ಲ. ಆದರೆ ನಾವು ಗಂಡಸರಲ್ಲ, ಹೊರಗಡೆ ಗೆಳೆಯ ವಿಸಿಲ್ ಹಾಕಿ ಬರ ತೀರ್ಥಕ್ಕೆ ಹೋಗೋಣ ಅಂದರೆ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಹೊರಗಡೆ ಬರ್ತೀವಿ, ಹೌದಾ? ಇಷ್ಟು ಸೀರಿಯಲ್ಲು ನೋಡ್ತೀರಮ್ಮ ನೀವು. ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಸೀರಿಯಲ್ ಬರುತ್ತೆ, ಹೊಸ ರುಚಿ. ಅದನ್ನು ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಿದವ್ರು ಇದ್ದೀರಾ ಯಾರಾದರೂ? ಸ್ವಲ್ಪ ಕೈ ಮೇಲೆ. ಎಲ್ಲ ಚಾನಲ್ಗಳಲ್ಲಿ ಬರ್ತದೆ ಹೊಸ ರುಚಿ. ಅದನ್ನು ನೋಡಿ ಗಂಡ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿ ಬಡಿಸಿದವ್ರು ಸ್ವಲ್ಪ ಕೈ ಮೇಲೆ ಈ ಕಡೆ. 1 2 3 4. ಗಂಡಸ್ರು ಎತ್ಬೇಡ್ರಯ್ಯ, ಗಂಡಸ್ರು ಎತ್ಬೇಡ್ರಿ, ನಾ ಹೆಣ್ಮಕ್ಳಿಗೆ ಹೇಳ್ತೀನಿ. ಈ ಕಡೆ 9 ಜನ ಸಿಕ್ಕರು. ಈ ಕಡೆ ಹೊಸ ರುಚಿ ನೋಡಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸೋ ಹೆಣ್ಮಕ್ಳು ಯಾರಿದ್ದೀರಿ? 1 2 3. ಈ ಕಡೆ 9, ಈ ಕಡೆ 9, ಕರೆಕ್ಟ್ 18 ಆಯ್ತು. ವೆರಿ ಗುಡ್, ಭಾಳ ಸಂತೋಷ. ಚಪ್ಪಾಳೆ ತಟ್ರಿ ಅವ್ರಿಗೋಸ್ಕರ. ತೀರಾ ಹಿಂದೆ ಯಾರಿದ್ದೀರಿ ನಮಗೆ ಗೊತ್ತಿಲ್ಲ. ಈ ಕಡೆ 9, ಈ ಕಡೆ 9. ಕೈ ಎತ್ತಿ. ಹೊಸ ರುಚಿ ನೋಡಿ ಅಡುಗೆ ಮಾಡೋ ಹೆಂಡಂದ್ರು ಇದ್ದಾರಲ್ಲ, ಅವ್ರ ಹೆಂಡಂದ್ರ ಗಂಡಂದ್ರು ಆ ಅಡಿಗೆನ ತಿಂದು ಬದುಕದವ್ರು ಇದ್ದೀರಾ? ಸಾಧ್ಯ ಇಲ್ಲ. ದಯವಿಟ್ಟು ಟಿ ವಿ ನೋಡಿ ಅಡುಗೆ ಮಾಡಬಾರ್ದು. ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅತ್ತೆ ತಾಯಿನ ನೋಡಿ ಅಡುಗೆ ಮಾಡಬೇಕು. ಅವರು ಕಲಿಸ್ತಾರೆ ಅಡುಗೆನ, ಪುಸ್ತಕಗಳು ಕೂಡ ಕಲಿಸೋಲ್ಲ. ನಾನು ಏನು ನೋಡೋಣ ಇದಿಷ್ಟು ಜನ ನೋಡ್ತಾರೆ ಅಂತ ಒಂದು ದಿವಸ ನೋಡಿದೆ. ಬಂದ್ಲು ಒಂದು ಹುಡುಗಿ, ಅವಳು ಕೈಕಾಲು ಇಷ್ಟಿಷ್ಟಿದೆ, ಸ್ಕರ್ಟು ಬಾಬ್ ಕಟ್ಟು, ಒಂದು ಜಂಪೆ ಕೂದಲು ಕಣ್ಣು ಮೇಲೆ ಬಿದ್ದಿದೆ. ಅದನ್ನು ಹಿಂಗೆ ಅನ್ಕೋತಾಳೆ, ಮತ್ತೆ ಅದು ಬೀಳುತ್ತೆ, ಹಿಂಗೆ ಅನ್ಕೋತಾಳೆ, ಬೀಳುತ್ತೆ, ಇಷ್ಟೇ.
ಓ ಬನ್ನಿ ಮೇಡಮ್, ಇವತ್ತು ಮಳವಳ್ಳಿಯ ಜನರು ತುಂಬ ಜನ ಸೇರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೀವು ಇವರಿಗೆ ಯಾವ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತೀರಿ? ಅವಳಿಗೆ 17-18 ವರ್ಷ, ಮಾಡಿದ್ದು ತಿಂದರೆ ಸಾಕಾಗಿದೆ ಅವಳು. ಅಂಥವಳು ಅಡುಗೆ ಹೇಳ್ಕೊಡ್ತಾಳೆ. ಓ ಹೇಳಿ ಮೇಡಮ್, ಯಾವ ಅಡುಗೆ ಹೇಳ್ಕೊಡ್ಬೇಕು? ನಾನು ಇವತ್ತು ಮಳವಳ್ಳಿ ಎಲ್ಲ ಜನರಿಗೂ ಈಗ ಮಾಡ್ಕೊಂಡು ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಅಡುಗೆ ರೀ! ಕಜ್ಜಾಯ ಅಲ್ಲ, ಹೋಳಿಗೆ ಅಲ್ಲ, ಬೋಂಡ ಅಲ್ಲ, ಮೈಸೂರು ಪಾಕ್ ಅಲ್ಲ, ವೈಟ್ ರೈಸ್ ಮಾಡೋದು. ಓ ಹೇಳಿ ಮೇಡಮ್, ಜನ ಎಲ್ಲ ಕಾಯ್ತಿದ್ದಾರೆ, ವೈಟ್ ರೈಸ್ ಹೇಗೆ ಮಾಡಬೇಕು? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ಏನು ನಮ್ಮವರೆಲ್ಲ ಟೈಲೆಟ್ಗೆ ಹೋಗ್ತಾರೆ? ಪಕ್ಕದಲ್ಲಿರೋಳು ಓ ಕಿಚನಿಗೆ ಹೋಗ್ಬೇಕಾ? ಓ ವೆರಿ ಗುಡ್ ಮೇಡಮ್, ಫಸ್ಟ್ ಸ್ಟೆಪ್ ಚೆನ್ನಾಗಿದೆ. ಸೆಕೆಂಡ್ ಸ್ಟೆಪ್ ಮೇಡಮ್, ಸ್ಟವ್ ಹಚ್ಚಬೇಕು, ಗ್ಯಾಸ್ ಹಚ್ಚಬೇಕು. ಓ ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ. ಆಮೇಲೆ ಆ ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಓ ಪಾತ್ರೆ ಇಡಬೇಕಾ? ನಾವು ನಮ್ಮ ಗಂಡನ್ನೇ ಕೂರಿಸ್ತಾ ಇದ್ವಿ. ಆಮೇಲೆ ಅದರಲ್ಲಿ ವಾಟರ್ ಹಾಕಬೇಕು, ಬಿಸ್ಲರಿ ವಾಟರ್ ಹಾಕ್ಬೇಕು. ನಾವು ಓ ವಾಟರ್ ಹಾಕಬೇಕಾ? ಎಷ್ಟು ಹಾಕಬೇಕು? ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ವಾಟರ್ ಪರ್ಸೆಂಟೇಜ್ ಇರುತ್ತೆ. 5-6 ಜನ ಇದ್ದರೆ ದೊಡ್ಡ ಡಬರಿಲಿ ಇಡಬೇಕು. ನೀವು ಗಂಡ ಹೆಂಡತಿ ಗೂಬೆ ಥರ ಇಬ್ಬರೇ ಇದ್ದರೆ 2 ಲೋಟ ಸಾಕು. ಓಕೆ. ಆಮೇಲೆ ಏನು ಮಾಡಬೇಕು? ಫ್ಲೇಮ್ ಜಾಸ್ತಿ ಮಾಡಬೇಕು, ವಾಟ್ರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಬೇಕಾ? ಎಲ್ಲ ಹಂಗಂತಿರ್ತಾಳೆ. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ? ಯಾರು ಹೇಳ್ತೀರಿ? ಹೇಳಿ ನೋಡೋಣ. ಗುಳ್ಳೆ ಬರಬೇಕು. ವೆರಿ ಗುಡ್. ಕುಣಿಬೇಕಾ? ಅಲ್ಲಲ್ಲ, ಕುದಿಬೇಕು. ಹ್ಯಾಕೆ ಕುದಿಬೇಕಾ? ಕುದಿಯೋದಕ್ಕೊಂದು ಶಬ್ದ ಇದೆ ಕನ್ನಡದಲ್ಲಿ. ಪತ ಪತ ಅಲ್ಲೋ? ಕೊತ ಕೊತ. ಪತ ಪತ ಬೇರೆ, ಕ್ವಾತ ಕ್ವಾತ. ಕೆಲವು ಕಡೆ ಕ್ವಾತ ಕ್ವಾತ ಅಂತಾರೆ, ಇನ್ನು ಕೆಲವು ಕಡೆ ಕಥ ಕಥ ಅಂತಾರೆ. ತಕ ಅಲ್ಲ. ಓ ಹೌದು. ಆಮೇಲೆ ಮೇಡಮ್ ಗುಳ್ಳೆ ಎಷ್ಟಾಗಿದೆ ಅಂತ ಎಣಿಸ್ಬೇಕಲ್ಲ? ಹೇಗೆ? ಎಣಿಸೋಕ್ಕಾಗಲ್ಲ. ಅದನ್ನು ನಿಮ್ಮ ಅಂದಾಜು ಮೇಲೆ ತಿಳ್ಕೊಳ್ಬೇಕು. ಬಾಯಿಲ್ಡ್ ವಾಟರ್ನಲ್ಲಿ ರೈಸ್ ಹಾಕಬೇಕು. ಬಿಗ್ ಸ್ಪೂನ್ನಿಂದ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಟರ್ನ್ ಮಾಡಬೇಕು. ಓ ಟರ್ನ್ ಮಾಡಬೇಕಾ ಅಂದ ತಕ್ಷಣ ಬೆಂಗಳೂರು ಜನ ಸಿಗ್ನಲ್ಸ್ ಬರುತ್ತಾ ಅಲ್ಲಿ? ಇಲ್ಲ, ಆ ಪಾತ್ರೆಯಲ್ಲಿ ಸಿಗ್ನಲ್ಸ್ ಬರಲ್ಲ. ಇದೆಲ್ಲ ಮಾಡಿ ಅದ್ರ ಮೇಲೆ ಸೈಲೆಂಟಾಗಿ ಅದ್ರ ಮೇಲೆ ಮುಚ್ಚಬೇಕು. ಬಾಯಿ ಮುಚ್ಚಬೇಕಾ, ನಾವು ಮುಚ್ಕೋಬೇಕಾ? 5 ನಿಮಿಷ ಬಿಟ್ಟು ಅದನ್ನ ತೆಗೆದು ನೋಡ್ತಾರೆ, ಗೋಂದು ಥರ ಆಗಿದೆ. ಓ ಇದು ಲಿಕ್ವಿಡ್ ರೈಸ್ ಆಗೋಯ್ತು. ಓ ಮೇಡಮ್, ನೆಕ್ಸ್ಟ್ ಏನು ಮಾಡಬೇಕು? ಗಂಡ ಬರೋದ್ರೊಳಗಡೆ ಇದನ್ನು ಚರಂಡಿಗೆ ಚೆಲ್ಲಬೇಕು. ಪಾಪ 70-75 ರೂಪಾಯಿ KG ಅಕ್ಕಿ ಆಗಿದೆ. ಬಂದಮೇಲೆ ಒದಿತಾನೆ. ಅದಕ್ಕೆ ಅಡಿಗೆಯನ್ನು ನೀವು ಕಲಿಬೇಕಾದ್ರೆ ದಯವಿಟ್ಟು ನಿಮ್ಮ ಅತ್ತೆ ತಾಯಿಯನ್ನು ಸಂಪರ್ಕಿಸಿ, ಅಥವಾ ಪುಸ್ತಕ ಓದಾದರೂ ಮಾಡಿರಿ, TV ನೋಡಿ, ಅಥವಾ ಯಾರೋ ಬಂದು ಮಾಡ್ತಾರೆ ಮಾಡೋಗ್ತಾರೆ. ನೀವು ಕೂಡ ಅಡಿಗೆಯನ್ನು ಕಲಿಬೇಕು. ಅಡಿಗೆ ಮಾಡೋದ್ರಲ್ಲಿ ಗಂಡಸರೇ ಹೆಚ್ಚು. ನಳಪಾಕ ಅಂತಾರೆ, ಮಹಿಳಾ ಪಾಕ ಅಂತ ಏನೋ ಅನ್ನಲ್ಲ. ನಳಪಾಕ ಅಂದರೆ ಯಾರು ಮಾಡಿದರು? ಅಡಿಗೆ ಮಾಡಿದರು. ಅಡಿಗೆ ಭಟ್ಟನಾಗಿದ್ದಂಥವ್ರು ಯಾರು ಮಹಾಭಾರತದಲ್ಲಿ? ಹನುಮಂತ. ಕರೆಕ್ಟ್. ಭೀಮಸೇನ. ನಮಗೆ ಭೀಮಸೇನ ಯಾರು, ಹನುಮಂತ ಯಾರು ಡಿಫ್ರೆನ್ಸ್ ಗೊತ್ತಿಲ್ಲ. ಈ ಮಕ್ಕಳು ಮಹಾಭಾರತ ರಾಮಾಯಣ ಓದಲ್ಲ, ಬರೀ ತಿಕ್ಕದೆ. ಹೌದಾ? ದಯವಿಟ್ಟು ಮಕ್ಕಳ ಕೈಯಲ್ಲಾಗಲಿ ನಿಮ್ಮ ಕೈಯಲ್ಲಾಗಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ನಾವಿವತ್ತು 3 ಜನ ಇಷ್ಟು ಜನರ ಮುಂದೆ ನಿಂತು, ಅನೇಕ ಜನ ಹಿರಿಯರಿದ್ದೀರಿ, ಪ್ರೊಫೆಸರ್ ಇದ್ದೀರಿ, ಲೆಕ್ಚರ್ ಇದ್ದೀರಿ, ಪ್ರಿನ್ಸಿಪಾಲ್ರು ಇದ್ದೀರಿ, ಒಂದೊಂದು ಸಬ್ಜೆಕ್ಟ್ನಲ್ಲಿ ಅಥಾರಿಟಿ ಸಾಧಿಸಿದಂಥವ್ರು ಇದ್ದೀರಿ. ನಿಮ್ಮಂಥವ್ರನ್ನ ಅಲ್ಲಿ ಕೆಳಗಡೆ ಕೂರಿಸಿ ನಾವು ಮೇಲೆ ನಿಂತು ಮಾತಾಡ್ತಿದ್ದೀವಲ್ಲ, ಇದೆಲ್ಲ ಶಕ್ತಿ ನಮ್ಮದಲ್ಲ, ಕನ್ನಡ ಸಾಹಿತ್ಯಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಇದೆ. ತಲೆಯಲ್ಲಿ ವಿಷಯ ತುಂಬಿಕೊಂಡ್ರೆ ನೀವು ಹೀಗೆ ಮಾತಾಡ್ತೀರ. ಬರೀ ಜಾಬ್ ಹಿಡಿಯೋದಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಅಡ್ಡಾಡ್ತಾ 4,000 ಕಾರ್ಯಕ್ರಮ ಕೊಟ್ಟಿದ್ದೀವಿ. 432 ಊರು ಅಡ್ಡಾಡಿದ್ದೀವಿ. ಅಮೇರಿಕಾ, ಇಂಗ್ಲೆಂಡ್ಗೆ ನಾವು ಡಾಕ್ಟ್ರ್ ಹತ್ರ ತೋರ್ಸೋಕ್ಕೆ ಹೋಗಿಲ್ಲ, ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಿಲ್ಲ. ಅಲ್ಲಿರೋ ಜನರನ್ನ ನಗಿಸಿ ಅವ್ರ ಹೊಟ್ಟೆಯಲ್ಲಿ ಅಲ್ಸರ್ ಆಗದಾಗ ನೋಡ್ಕೊಂಡಿದ್ದೀವಿ. ನಗಬೇಕು. ಯಾವ ಮನುಷ್ಯ ಗಹಗೈಸಿ ದಿನ ನಗ್ತಾನೋ, ಈ ವಿಷಯಕ್ಕೆ ನಂಬರ್ 1 ಹೆಣ್ಮಕ್ಳು.
ಅವರಷ್ಟು ನಗವ್ರು ಯಾರೂ ಇಲ್ಲ. ನೋಡಿ ಎಷ್ಟು ನಗ್ತಿದ್ದಾರೆ ನೋಡಿ, ಬೇಕಾದ್ರೆ ಈಗಲ್ಲ ಆಮೇಲೆ ನೋಡಿ. ಈಗ ಯಾರು ನಗ್ತಿದ್ದಾರೆ ಅಂತ ಎದ್ದು ನಿಲ್ಲಬೇಡಿ. ಅದಕ್ಕೆ ಜೀವನದಲ್ಲಿ ನಗನಗ್ತಾ ಇದ್ದರೆ ಆರೋಗ್ಯವಾಗಿರ್ತದೆ. ಎಷ್ಟೇ ಕಷ್ಟ ಬರಲಿ ನೋಡಿ, ಇವತ್ತಿಷ್ಟು ಕಷ್ಟ ಇದೆ ನಮಗೆ, ಕೇಳೋರು ಕೇಳ್ತಾರೆ, ಮಾತಾಡೋರು ಮಾತಾಡ್ತಾರೆ, ಆದರೂ ನಮ್ಮ ಪಾಡಿಗೆ ನಾವು ಕೇವಲ ಮುಂದಿನ ರೋ ಹಿಡಿದು ಮಾತಾಡ್ತಿದ್ದೀವಿ. ಹೌದಾ? ಅವ್ರದ್ದೇ ಲೋಕ, ಪಾಪ ಅಲ್ಲಿರೋರು ಕೆಲವರು ಕೇಳ್ತಿರ್ತಾರೆ. ಇಂಥ ಜಾತ್ರೆಯಲ್ಲಿ ಇಂಥ ಅದ್ದೂರಿ ಕಾರ್ಯಕ್ರಮದಲ್ಲಿ ಮಾತಾಡೋದು ಬಹಳ ಕಡಿಮೆ. ಅನೇಕ ವಿಷಯ ಇದೆ, ಒಬ್ಬೊಬ್ಬರು ಒಂದೊಂದು ಗಂಟೆ ಮಾತಾಡ್ತೀವಿ ನಾವು. ಇಲ್ಲೇನಾದರೂ ಹಾಗೆ ಮಾತಾಡಿದರೆ ಉಳಿದ ಕಲಾವಿದರು ಎಲ್ಲ ಬಂದು ನಮ್ಮ ತಲೆ ಮೇಲೆ ಗಂಟೆ ಬಾರಿಸ್ತಾರೆ. ಅದಕ್ಕೆ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ, ಇಂಥ ಅದ್ದೂರಿಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಜನಸ್ತೋಮವನ್ನು ಅಭಿಮಾನಿ ದೇವರುಗಳನ್ನ ರಾಜ್ಕುಮಾರ್ ಅವ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ ಇಂಥ ದೇವರುಗಳ ಮುಂದೆ ಮಾತಾಡೋ ಅವಕಾಶ ಕೊಟ್ಟದ್ದಕ್ಕಾಗಿ ಇಡೀ ತಂಡಕ್ಕೆ, ಇಲ್ಲಿನ ಅಧಿಕಾರಿಗಳಿಗೆ, ಇಲ್ಲಿನ ಜನರಿಗೆ ವಂದನೆಗಳನ್ನು, ಶಿರಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಒಂದು ವಿನಂತಿ, ಯಾರೂ ಸೆಲ್ಫಿಗೆ ಬರಬಾರ್ದು, ದಯವಿಟ್ಟು ಸೆಲ್ಫಿಗೆ ಬರಬಾರ್ದು, ಸೆಲ್ಫಿ ತೆಗೆಸ್ಕೋಬಾರ್ದು ಯಾರು. ಸೆಲ್ಫಿ ಅಂದರೆ ಸ್ವಾರ್ಥಿ ಅಂತ ಅರ್ಥ. ಅದಕ್ಕೆ ದಯವಿಟ್ಟು ಎಲ್ಲಿದ್ದೀರೋ ಅಲ್ಲೇ ಇರಿ. ಮುಂದಿನ ಕಾರ್ಯಕ್ರಮಗಳು ಗಮನಿಸಿ. ಎಲ್ಲೆಲ್ಲಿಂದಲೋ ಕಲಾವಿದರು ಬಂದಿದ್ದಾರೆ, ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಗೊತ್ತಿಲ್ಲ. ಅವರ ಕಷ್ಟಕ್ಕೆ ನೀವು ಕೂತು ನೋಡೋದೇ ಒಂದು ದೊಡ್ಡ ಬೆಲೆ ಹೊರತು ಕೊಡುವ ಸಂಭಾವನೆ ಅಲ್ಲ. ಅವ್ರನ್ನ ಸಂತೋಷಪಡಿಸಿ, ಅವರಿಗೆ ನಿಮ್ಮ ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಗನ್ನಡಂ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ ಎರಡೇ. ಥ್ಯಾಂಕ್ ಯು. ಬಹುಶಃ ಸಮಯದ ಒಂದು ಅಭಾವವಿದೆ. ಅವರ ಮಾತನ್ನ ಕೇಳಲಿಕ್ಕೆ ಇನ್ನೂ ನಮಗೆ ಸಮಯ ಬೇಕಾಗಿದೆ. ಆದರೆ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮ ಬಹಳ ಇರೋದ್ರಿಂದ ಪ್ರಾಣೇಶ್ ಸರ್ ಅನ್ಯತಾ ಭಾವಿಸೋದಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ. ನಿಮ್ಮ ಎಲ್ಲರ ಗಮನಕ್ಕೆ, ಪ್ರಾಣೇಶ್ ಸರ್ ಕರೆದ ಕಾರ್ಯಕ್ರಮಕ್ಕೆಲ್ಲ ಹೋಗೋದಿಲ್ಲ. ಅಭಿರುಚಿ ಉಳ್ಳಂತ ಕೇಳುಗರಿದ್ರೆ ಮಾತ್ರ ಹೋಗ್ತಾರೆ. ಅವರಿಗೆ ಹಣ ಮುಖ್ಯ ಅಲ್ಲ, ಸದಭಿರುಚಿಯ ಸಭಿಕರು ಮುಖ್ಯ. ಸೊ ದಯಮಾಡಿ, ಮಾನ್ಯ ಶಾಸಕರೇ ಬಂದಿದ್ದಾರೆ ವೇದಿಕೆಗೆ, ಬಹಳ ಪ್ರೀತಿಯಿಂದ ಅವರನ್ನು ಗೌರವಿಸೋದಕ್ಕೆ ದಯಮಾಡಿ ನೆನಪಿನ ಕಾಣಿಕೆಯನ್ನು ನಲ್ಮೆಯ ಶಾಸಕರಾದಂಥ PM ನರೇಂದ್ರ ಸ್ವಾಮಿಯವರು ನೀಡಬೇಕು. ನಮ್ಮ ನಾಡು ಕಂಡಂಥ ಶ್ರೇಷ್ಠ ವಾಗ್ಮಿ, ಹಾಸ್ಯ ಸಾಮ್ರಾಟ್, ನಗೆ ಮನೆಯ ಮಹಾರಾಜ, ನಮ್ಮ ಪ್ರೀತಿಯ ಗಂಗಾವತಿ ಪ್ರಾಣೇಶ್ ಸರ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಪುರುಷರು ಚಪ್ಪಾಳೆ ತಟ್ಟಿ. ನೋಡಿ ನೋಡಿ, ಗಂಡು ಅದು ಹುಲಿನೇ ಅದು. ಇನ್ನೊಂದು ಅವಕಾಶ ಮಹಿಳೆಯರಿಗೆ ಇನ್ನೊಂದು ಅವಕಾಶ. ಚಪ್ಪಾಳೆ ತಟ್ಟಿ ಈಗ. ಓ, ಇಷ್ಟು ಮೊದಲೇ ಚಪ್ಪಾಳೆ ತಟ್ಟಿದ್ರೆ ಇನ್ನೊಂದು ಅವಕಾಶ ಗಂಡು ಮಕ್ಕಳಿಗೆ. ಗಂಡು ಅದು ಹುಲಿನೇ. ಮಾರ್ಕೆಟ್ನಾಗ ಇದ್ರು ಹುಲಿನೇ, ಹೊರಗಡೆ ಇದ್ರು ಹುಲಿನೇ, ಗ್ರೌಂಡ್ನಾಗ ಇದ್ರು ಹುಲಿನೇ, ಪ್ರೋಗ್ರಾಮ್ನಾಗ ಇದ್ರು ಹುಲಿನೇ. ಹೊರಗಡೆ ಹುಲಿ ಒಂದೇ ಓಡಾಡ್ತಾ ಇರ್ತದೆ ರಾಜಾರೋಷವಾಗಿ, ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ. ಯಾಕಂದರೆ ಮೇಲ್ಗಡೆ ಚಾಮುಂಡೇಶ್ವರಿ ಕೂತ್ಕೊಂಡಿರ್ತಾಳೆ. ನೋಡಿ, ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂಗೆ ನಾವು ಇಳಿದು ಬರ್ತಾ ಇದ್ದೀವಿ, ಯಾರೋ ಒಂದು 8 ಹುಡುಗರು ನಮ್ಮನ್ನು ನೋಡಿ ಒಂದೇ ಒಂದು ಸಾಂಗ್ ಆಡಿದರು. ಬಂದರು 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 ಬಂದರು. ನೋಡಿ, ನಾವು ಯಾವಾಗ ಅವ್ರ ಭಾವ ಆಗಿದ್ದೀವಿ. ಇವಾಗ ನೋಡ್ರಿ, ಸೋಷಿಯಲ್ ಮೀಡಿಯಲ್ಲಿ ಯಾವಾಗ ಹಿಂಗೆ ತೆಗೆದ್ರೆ ಸಾಕು, 6 ತಿಂಗಳಿಗೆ ಒಂದೊಂದು ಹೊಸ ಹೊಸ ಸಾಂಗ್ ಬರ್ತದೆ. ಒಂದೊಂದು ಸಾಂಗ್ ಯಾವ್ಯಾವ ಇದ್ದು ನೀವು ಒಂದು ಲೈನ್ ನಮ್ಮ ಜೋಸ್ಕರ ಒಂದೊಂದು ಲೈನ್ ಹಾಡಿ. ಮೊದಲು ಒಂದು 6 ತಿಂಗಳಿಂದ ಒಂದು ಸಾಂಗ್ ಇತ್ತು, ಯಾರ ಮೊಬೈಲ್ನಲ್ಲಿ ನೋಡಿ, ಯಾರ ಮನೆಯಲ್ಲಿ ನೋಡಿ ಅದೇ ಸಾಂಗ್ ಪ್ಲೇ ಆಗ್ತಿತ್ತು. ನಾನು ನಂದಿನಿ, PG ಇರ್ತೀನಿ. ಇನ್ನೊಂದು ಸ್ವಲ್ಪ ದಿವಸ ಮುಂದೆ ಹೋದೆ, ಇನ್ನೊಂದು ಸಾಂಗ್ ಬಂತು, ಅದು ಎಲ್ಲರ ಮೊಬೈಲಲ್ಲೂ ಎಲ್ಲರ ಮನೆಯಲ್ಲೂ. ಮನಸ್ಸಿನೊಳಗೆ ಈ ಮನದೊಳಗೆ ಇದ್ದರು ಸಂಪಿಗೆ ತರದೆ ಹೋದರು ನೀ ನನಗೆ ಓನಲ್ಲ. ಮತ್ಯಾರು ನೋಡಿ, ಈಗ ಬಂದಿದೆ
ಈಗ ಯಾರ ಮೊಬೈಲ್ ನೋಡಿ ಎಲ್ಲ ಒಂದೊಂದೊಂದೊಂದು ಸಾಂಗ್ ಇರ್ತವೆ, ಒಂದೊಂದೇ ಸಾಂಗ್ ಎಷ್ಟೋ ದಿನಗಳು ಓಡಿಬಿಡ್ತವೆ. ಅದು ಹಾಡುಗಳು ನೋಡ್ತಿರ್ಬೇಕು. ಒಂದು ಸಲ ಒಂದು ಕಾಲೇಜ್ ಹುಡುಗ ಮಾತಾಡ್ತಾ ಇದ್ದ, ಏನೋ ನಮ್ಮ ಮನೆಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂದೆ. ಏನಾಗಿದೆ ನೋಡಿ, ನಮ್ಮ ಕನ್ನಡದ ಕನಸುಗಾರ ರಿಜಿಸ್ಟರ್ ರವಿಚಂದ್ರನ್ ಬರ್ತಾರೆ ಅಂತ ನಮ್ಮ ಮೇಡಮ್ ಅವ್ರು ಹೇಳಿದ್ರು. ಇನ್ನು ಹೆಂಗೆ ನುಡಿಸ್ಬೇಕಂತ ಚಿತ್ರರಂಗದ ಮುಖಾಂತರ ಚಿತ್ರ ರಸಿಗರಿಗೆ ಹೇಳಿಕೊಟ್ಟವರು ರವಿಚಂದ್ರನ್ ಸರ್ ಅವರು. ಮೊದಲು ಹೆಂಗಿತ್ತು, ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ, ಈ ಇವು ಹಿಂಗೆ ಇತ್ತು. ಹಿಂಗಿದ್ರೆ ನಡೆಯಲ್ಲ, ಯುವಕರಿಗೆ ಬೇರೆ ಕೊಡಬೇಕು ಅಂತ ರವಿಚಂದ್ರನ್ ಸರ್ ಅವರು ಸ್ವಲ್ಪ ಎಳೆದ್ರು. ಹೆಂಗೆ ಎಳೆದ್ರು ಸರ್, ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ ಈ ಐ ಅಲ್ಲಿ ನೀವು ಬಿಡಿ, ಅಲ್ಲಿ 80 ವರ್ಷ ಯಜಮಾನ್ರ ಹಂಗೆ ಕನ್ನಡದ ಕನಸುಗಾರನ ಕನಸುಗಳೇ ಬೇರೆ ನೋಡಿ. ಹಾಡುಗಳು ಹೆಂಗಿದ್ದು, ಒಂದು ಹುಡುಗ ಕೇಳಿದೆ, ಯಾಕೋ ಕಾಲೇಜ್ ಹೋಗ್ತಾ ಇಲ್ಲ ಅಂದೆ. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಅಂದ. ಏನು ಪ್ರಾಬ್ಲಮ್ ಆಗಿದೆ ಅಂದೆ. ಅದನ್ನೇ ಒಂದು ಸಾಂಗ್ ಮುಖಾಂತರ ಹೇಳ್ತೀನಿ ಸರ್ ಅಂದ. ಸರಿ ಹೇಳು ಅಂದೆ. ಅವನು ಹೇಳಿದ, ಆ ಸಾಂಗ್ ಹಂಗಿತ್ತು, ನಮ್ಮ ಮಮ್ಮಿಗೂ ಎದುರ ಮನಿ ಆಂಟಿಗೂ ಜಗಳವೇ, ನೀವು ನನಗೆ ಚೆಂಡು ಒಗೆದ್ರೆ ವಾಪಸ್ ಬಂದರೆ ಆಡೋಕ್ಕೆ ಚೆನ್ನಾಗಿರ್ತದೆ. ಹಾಗೆ ಎಲ್ಲಿ ಆ್ಯಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ನಿಮಗೊಂದು ರಿಕ್ವೆಸ್ಟು, ನೀವು ಕಂಪ್ನಿ ಏನಂದರೆ ನೀವು ಕೋರಸ್ ಕೊಡಿ. ಓ ಸರಿ, ಚಪ್ಪಾಳೆ ಹೊಡ್ಕೊಂತ ಆಡೋಣ, ಚಪ್ಪಾಳೆ ತಟ್ಕೊಂಡು. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ, ನಮ್ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕೊನೆ ತನಕ ಕರೆಯಲ್ಲ ಜೋಗಿ, ಕೊನೆ ತನಕ ಮರೆಯಲ್ಲ. ಈಗ ಒಂದು ಸಾಂಗ್ ಬೇರೆ ಮಾಡಿದನೀಗ, ಏನಂತ, ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು, ಕೊನೆ ತನಕ ಇರ್ತೀವಿ ಕೂಡಿ, ಎಲ್ದಿದ್ರ ಹೋಗ್ತೀವಿ ಓಡಿ ಅಂತಾರೆ. ಅದಕ್ಕೆ ಯುವಕರಿಗೆ, ಯುವ ಜನತೆಗೆ ನಾವೇನೋ ಚಪ್ಪಾಳಿ ತಟ್ಟಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಮನಸ್ಸು ಮುಟ್ಟುವಂಗೆ ಒಂದು ಡೈಲಾಗ್ ಹೊಡೆದ್ರೆ ಸಾಕು, ಅವರೇ ಚಪ್ಪಾಳಿ ತಟ್ತಾರೆ. ಈಗ ಒಂದು ಡೈಲಾಗ್ ಹೇಳ್ತೀನಿ ನಮ್ಮ ಯುವಕರಿಗೋಸ್ಕರ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ. ಹೃದಯ ಶ್ರೀಮಂತಿಕೆಯಲ್ಲಿ, ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ಎಲ್ಲಾದರೂ ಕರ್ಕೊಂಡು ಹೋಗೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಗಗನ ಚುಕ್ಕಿ ಫಾಲ್ಸ್ ತೋರಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ, ಗಂಡು ಮಕ್ಕಳೇ ಮುಂದೆ. ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಮುಂದೆ. ಹೆಣ್ಣು ಹುಡುಗರೆಲ್ಲ ಇಲ್ಲಿ ಹಿಂಗೆ ಅಂತಾರೆ. ಇಲ್ಲ, ನಾ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ. ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ. ಯಾಕಂದರೆ ಅವಳಿಗೆ ನನ್ನ ಹೆಂಡತಿಗೆ ಹೃದಯ ಶ್ರೀಮಂತಿಕೆ ಇಲ್ಲ. ನಾನು ಹಂಗಲ್ಲ, ನನ್ನ ಹೆಂಡತಿ ತಂಗಿ ಇದ್ದಾಳೆ. ಅಣ್ಣ, ನಮ್ಗಿಂತ ನೀವೇ ಎಷ್ಟು ಖುಷಿಯಾಗಿದ್ದೀರ. ಹಂಗಲ್ಲ ಕೇಳಿ, ನನ್ನ ಹೆಂಡತಿ ತಂಗಿದ್ದಾಳೆ, ಆಕೆನ ಬರೆಸಿ ಓದಿಸಿ ಮದುವೆ ಮಾಡಿಕೊಟ್ಟೆ. ನೋಡಿ, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಹುಡುಗರೇ ಶ್ರೇಷ್ಠ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಕಾರ್ಯಕ್ರಮ ಮುಗಿಸ್ಕೊಂಡು ಒಬ್ಬ ಹುಡುಗ ಬಸ್ಸಲ್ಲಿ ಹತ್ತಿದ ಮೇಲೆ ಒಬ್ಬ ಹುಡುಗಿ ಪಕ್ಕಕ್ಕೆ ಒಂದು ಸೀಟ್ ಖಾಲಿ ಇರ್ತದೆ, ಹೋಗಿ ಕೂಡ್ತಾನೆ. ಗಗನ ಚುಕ್ಕಿ ಉತ್ಸವದಲ್ಲಿ ಹೋರಾಡಿರ್ತಕ್ಕಂಥ ಹುಡುಗ ಟಯರ್ಡ್ ಆಗಿರ್ತಾನೆ. ಆ ಹುಡುಗಿ ಪಕ್ಕ ಕೂತ್ಕೊಂಡ ತಕ್ಷಣವೇ ನಿದ್ದೆ ಬರುತ್ತೆ. ಆ ಹುಡುಗಿ ಭುಜದ ಮೇಲೆ ತಲೆ ಇಟ್ಟು ಮಲಗಿದ ಅಂದರೆ ಆ ಹುಡುಗಿ ಬಸ್ನ ಸ್ಟಾಪ್ ಮಾಡಿ ಜನರನ್ನ ಕರೆಸಿ ಬಡಿಸಿ ಬಿಡ್ತಾಳೆ. ಹೃದಯ ಶ್ರೀಮಂತಿಕೆ ಇಲ್ಲ. ಅದನ್ನೇ ಉಲ್ಟಾ ಮಾಡಿ ಆ ಹುಡುಗ ಕೂತ್ಕೊಂಡಿದ್ದ, ಆ ಹುಡುಗಿ ಬಂದು ಅವನ ಪಕ್ಕ ಕೂತ್ಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿದ್ಲು ಅಂದರೆ ಅವನು ಇಲ್ಲೇ ಮದ್ದೂರಿಗೆ ಇಳಿಬೇಕು, ಇಳಿಯೋದೇ ಇಲ್ಲ.
ಯಾಕಂದರೆ ಅವಳು ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಕೊಟ್ಟು ಬರ್ತಾನೆ. ಯಾಕಂದರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ. ಅದಕ್ಕೆ ಹೇಳಿದೆ, ಭಾಳ ಸುಂದರವಾಗಿರ್ತಕ್ಕಂಥ ಭವ್ಯವಾದ ವೇದಿಕೆ ಇದೆ. ಇದ್ದು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದು ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ. ಇದ್ದು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದು ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ, ಇದ್ದು ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಅಂತ ಹೇಳ್ತಾ, ನೋಡಿ ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ದು, ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ದು, ಒಂದೊಂದು ಹಾಡನ್ನು ನಾವೆಲ್ಲರೂ ಸೇರಿ ಹಾಡೋಣ. ಹೆಂಗಂದರೆ ಮದುವೆ ಮನೆಗೆ ಹೋದ್ವಿ, ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಬಂತು. ಹೆಂಗೆ ಒಂದು ಆ ಸಂದರ್ಭ ತಕ್ಕಂಗೆ ಹಾಡು ಆಡ್ತಾಯಿದ್ರು. ಮದುವೆ ಮನೇಲಿ ಹೋದ್ವಿ, ಒಂದು ಮದುವೆ ತಾಳಿ ಕಟ್ಟಿದ್ರು, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಮದುವೆಯ ಈ ಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ನೋಡಿ, ಈಗ ಮದುವೆ ಮನೆಯಲ್ಲಿ ಅಂತ ಹಾಡುಗಳಿಲ್ಲ. ಮೊನ್ನೆ ಒಂದು ಮದುವೆ ಮನೆಗೆ ಹೋಗಿನಿ, 5 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾನೆ, ತಾಳಿ ಕಟ್ತಾನೆ, ಮದುವೆ ಮನೆಯಲ್ಲಿ ಸಾಂಗ್. ಬಡಿ ಮಗ ಬಡಿ ಮಗ ಬಡಿ ಮಗ ಬಡಿ ಮಗ ಬಿಡಬೇಡ ಅವನ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ವಿಧಿ ಬರಹ ಎಂಥ ಘೋರ, ಪ್ರೇಮಿಗಳು ದೂರ ದೂರ. ಅವನು ತಾಳಿ ಕಟ್ತಾನೆ, ಇವನು ಹಾಡ್ತಾನೆ. ಇನ್ನೊಂದು ಮದುವೆ ಮನೆಗೆ ಹೋದ್ವಿ ಸರ್ ಮೊನ್ನೆ ಚಿತ್ರದುರ್ಗದಲ್ಲಿ. ಊಟಕ್ಕೆ ಎಲ್ಲಿ ಅಂತ ಕೇಳಿದ್ವಿ. ನೋಡಿ, ಅವನು ನಮ್ಮನೆ ಕೇಳ್ತಾನೆ, ಎಲ್ಲಿ ಹೋಗುಮ ಎಲ್ಲಿ ಹೋಗುಮ ಹುಬ್ಬಳ್ಳಿಯಲ್ಲಿ. ನೀವು ಬಂದಿರ ಮದುವೆಗೆ? ಮದುವೆ ಆಗಿದ್ದು ಚಿತ್ರದುರ್ಗದಲ್ಲಿ, ಹುಬ್ಬಳ್ಳಿಗೆ ಊಟಕ್ಕೆ ಹೋಗೋಣ ಬಾ ಅಂತಾನೆ ಅವನು. ನಾನು ಕೇಳಿದೆ, ನಿಮ್ಮ ತಲೆ ಕೆಟ್ಟದ್ರೆ ನನ್ನ ತಲೆ ಕೆಟ್ಟಿದೆ ಅಂದೆ. ಹಿಂಗೆ ಕೇಳಿದೆ ನಾನು. ಹುಬ್ಬಳ್ಳಿಯಲ್ಲಿ, ಬಳ್ಳಾರಿಗೆ ಹೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡಮುರಲಿ ಬಲ್ಮುರಲಿ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ ಬೆಳಕಲ್ಲಿ ಊಟ ನಮ್ದು. ಇನ್ನೊಂದು ಸಾರಿ, ಊಟ ನಮ್ದು. ಇಷ್ಟು ಜನರಿಗೆ ಎಣ್ಣೆ ಕುಡಿಸಿದಾರೆ ಉಳಿದ. ನೋಡ್ರಿ, ಈ ವಿಷಯ ಗಂಡು ಮಕ್ಕಳಿಗೆ ಗಂಡು ಹುಡುಗರಿಗೆ ಸಂಬಂಧವೇ ಇಲ್ಲ. ನೀವು ಯಾರು ಹೇಳಕ್ ಹೋಗ್ಬೇಡ್ರಿ. ಊಟ ನಮ್ದು. ಇನ್ನು ಕಾರ್ಯಕ್ರಮ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವ ಶಬ್ದ ಅವ್ರ ಬಾಯಿಂದ ಬರಬಾರ್ದು. ಅಂದರೆ ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ. ದಾನಗಳಲ್ಲಿ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಾ ಇದ್ವಿ ಅಂದರೆ ಗಡಿಯಲ್ಲಿ ನಿಂತುಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟುಬಿಡ್ತಾರೆ. ಅಂತಹ ವೀರ ಯೋಧರ ನೋಡಿ, ವೀರ ಯೋಧರ ಹೆಸರು ಹೇಳಿದ ತಕ್ಷಣ ಗೌರವ ಪೂರ್ವಕವಾಗಿ ಚಪ್ಪಾಳೆ ತಟ್ಟಿದೆ. ನಿಮಗೆ ಒಂದೇ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯ ಮುಖಾಂತರ. 9 ತಿಂಗಳು ಹೊತ್ತು ಮುತ್ತಿಕ್ಕಿ ಸಾಕಿಸಲದ ತಂದೆ ತಾಯಿಗಳನ್ನು, ಕಲಿಸಿದ ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ನಾವು ಯಾವತ್ತಿಗೂ ಕೈ ಜೋಡಿಸಿ ತಲೆ ಬಾಗಿಸಿ ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ, ನೋಡಿರಿ ಫೋಟೋಗ್ರಾಫರ್ ಅವರು ಒಂದು ಫೋಟೋ ತೆಗೆದಿರಣ್ಣ, ತೆಗಿರಿ. ತುಂಬ ಧನ್ಯವಾದ ಸರ್. ನಮಗಿಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಪಾಪ ಅವ್ರು ತೆಗೆದಿದ್ರು, ಆದರೂ ಕೇಳಿ ಫೋಟೋಗ್ರಾಫರ್ಗೊಂದು ಅಭ್ಯಾಸ ಇರ್ತದೆ, ಇವರಿಗಿಲ್ಲ ಪಾಪ. ಇವರು ತುಂಬ ಒಳ್ಳೆಯವರು. ಬೇರೆಯವ್ರ ಕಡೆ ನೋಡಿ, ನೀವು ಈ ಕಡೆ ನೋಡಿ ಅಂತಿರ್ತಾರೆ. ಆದರೆ ಈ ಕಡೆ ನೋಡಿ ಅಂತಿರ್ತಾರೆ. ಒಂದ್ಸಲ ಏನಾಯ್ತು, ಅವ್ರ ಗೆಳೆಯನಿಗೆ ಹೇಳಿದ, ನಾನು ಹೇಳ್ತೀನಿ ಒಂದು ಕೆಲಸ ಮಾಡಬೇಕು, ನಾನು 1 2 3 ಅಂತೀನಿ,
ಮುಹೂರ್ತ ಸಮಯ ತಾಳಿ ಕಟ್ಟೋ ಸಂದರ್ಭದಲ್ಲಿ ಈ ಕಡೆ ನೋಡ್ಕೊಂಡು ತಾಳಿ ಕಟ್ಟಿಬಿಡು ಅಂದ್ರೆ ನ್ಯಾಚುರಲ್ ಒಂದು ಫೋಟೋ ತೆಗಿತೀನಿ ಅಂದ. ಸ್ನೇಹಿತ ಹೇಳ್ತಾನಲ್ಲ ಅಂತ ತಿಳ್ಕೊಂಡು 1 2 3 ಅಂದ. ಮದುವೆ ಮುಹೂರ್ತ ಹತ್ತಿರ ಬಂತು. ಈ ಕಡೆ ನೋಡ್ಕೊಂತ ತಾಳಿ ಕಟ್ಟಿಬಿಟ್ಟಿದ್ದ. ಯಾರಿಗೆ? ಆ ಹುಡುಗಿ ತಾಯಿಗೆ. ನೋಡಿ, ಕಳೆದ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ನಾನು LIC ಏಜೆಂಟಾಗಿ ಕೆಲಸ ಮಾಡ್ತಿದ್ದೆ. LIC ಏಜೆಂಟ್ ಅಂದರೆ ಪಾಲಿಸಿ ಮಾಡೋದು ತುಂಬ ಕಷ್ಟ. 10 ವರ್ಷ ಒಬ್ಬರು ಮನೆಗೆ ಹೋದೆ, ಪಾಲಿಸಿ ಕೊಡಲೇ ಇಲ್ಲ. 11ನೇ ವರ್ಷಕ್ಕೆ ಅವರು ಅಧ್ಯಕ್ಷರಾದರು. ನಾನು ಕೇಳಿದೆ, ಅಕ್ಕ 10 ವರ್ಷ ಕೇಳಿದ್ರು ಪಾಲಿಸಿ ಕೊಟ್ಟಿಲ್ಲ, ಈಗ ಯಜಮಾನರು ಅಧ್ಯಕ್ಷರಾಗಿದ್ದಾರೆ, ಒಂದು LIC ಪಾಲಿಸಿ ಮಾಡಿಸಿ ಅಂದೆ. ಅವರು ಯಜಮಾನರು ಹೇಳಿ LIC ಪಾಲಿಸಿ ಮಾಡಿಸಿಬಿಟ್ರು. ಮಾಡಿಸಿದ 6 ತಿಂಗಳಲ್ಲಿ ಅವ್ರ ಯಜಮಾನರು ತೀರ್ಕೊಂಡು ಹೋಗ್ಬಿಟ್ರು. ಹೋಗ್ತಾ ಇದ್ದಂಗೆ ನಾನು LIC ಅವ್ರಿಗೆ ಹೇಳಿ ದುಡ್ಡು ಕೊಡಿಸಿಬಿಟ್ಟೆ. 2 ತಿಂಗಳಾದಮೇಲೆ ಅವ್ರ ಹೆಣ್ಮಕ್ಳು ಫೋನ್ ಮಾಡಿದ್ರು. ಅವ್ರ ಮಿಸ್ಸಸ್ ನನಗೆ ಫೋನ್ ಮಾಡಿದ್ರು, ಅಣ್ಣ ಎಲ್ಲಿದ್ದೀರಾ ಅಂದರು. ಯಾಕಮ್ಮ ಅಂದೆ. ಅರ್ಜೆಂಟಾಗಿ ನಮ್ಮ ಮನೆಗೆ ಬನ್ನಿ ಅಂದೆ. ನನಗೇನು ಕಾದಿದೆ ಏನೋ, ಬೇಡ ಅಂದರು. 10 ವರ್ಷ ಬೇಡ ಅಂದರು, ಪಾಲಿಸಿ ಮಾಡಿಸಿದೆ. 6 ತಿಂಗಳಲ್ಲಿ ಅವರು ಸತ್ತೋಗ್ಬಿಟ್ರು. ಈಗ ದುಡ್ಡು ಕೊಟ್ಟಿದ್ದೀನಿ, ಮತ್ತೇನು ಕಾದಿದೆ ಅಂದ್ಕೊಂಡು ಅವ್ರ ಮನೆಯ ಮುಂದೆ ಹೋದರೆ 200 ಜನ ಹೆಣ್ಮಕ್ಳಿದ್ರು. ನನಗೆ ಒಂದೇ ಒಂದು ಚೇರ್ ಹಾಕಿದ್ದಾರೆ. ಹೋಗಿ ಕೂತ್ಕೊಂಡೆ. ಆ ಅಮ್ಮ ಮಾತಾಡೋಕ್ಕೆ ಶುರು ಮಾಡಿದ್ರು. ಮಾತೆಯರೇ, ಮಹಿಳೆಯರೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅಂದರು. ನನಗೆ ಎದೆ ಛಲ್ಲಂತು. ಏನು ಮಾಡ್ತಾರೋ ಏನು ಒಗ್ಗಟ್ಟಾಗಿ. ನಾನಂದೆ, ಯಾಕಕ್ಕ ಒಗ್ಗಟ್ಟಾಗ್ತೀರ, ನಾಳೆ ನಾಡ್ದು ಆಗ್ರಿ ಅಂದೆ. ನೀ ಸುಮ್ಮನೆ ಕೂಡು. ಅಣ್ಣ, ಇಷ್ಟು ಜನ ಹೆಣ್ಮಕ್ಳು ಯಾಕೆ ಸೇರಿದ್ದಾರೆ ಗೊತ್ತಾ? ಯಾಕಕ್ಕ ಅಂದೆ. ಅವರೆಲ್ಲ ಬೇರೆಯವ್ರ ಕಡೆ LIC ಪಾಲಿಸಿ ಮಾಡೋಕೆ ಹೊರಟಿದ್ರು. ನಾನಂದೆ, ಬೇಡ, ಅಣ್ಣನ ತಲೆ ಮಾಡಿಸಿ, ಅಣ್ಣನ ಕೈಗುಣ ಚೆನ್ನಾಗಿದೆ ಅಂತ. ಇನ್ನೊಂದು ವಿಷಯ ಹೇಳ್ತೀನಿ ಅಣ್ಣ, ಅಣ್ಣ 6 ತಿಂಗಳಲ್ಲಿ ರಿಸಲ್ಟ್ ಕೊಟ್ಟುಬಿಡ್ತಾನೆ ಅಂತ. ನೋಡಿ, ಇದು ರಿಸಲ್ಟ್ ಅಂತ. ಹಾಗೆ ನೀವೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ಆಲಿಸಿದರೆ ಈಗ ನಿಮ್ಮ ಮಧ್ಯೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಭಾಷಣಕಾರಾಗಿರ್ತಕ್ಕಂಥ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಬಸವರಾಜ ಮಹಾಮನಿಯವರು. ನಿಮ್ಮ ಚಪ್ಪಾಳೆಯೊಂದಿಗೆ ನಿಮ್ಮ ಮುಂದೆ ಬಸವರಾಜ ಮಹಾಮನಿಯವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.